2043ಕ್ಕೆ ದೇಶದಲ್ಲಿ ಮುಸ್ಲಿಂ ಆಳ್ವಿಕೆ ಸ್ಫೋಟಕ ಭವಿಷ್ಯವೊಂದು ಸುದ್ದಿ ಮಾಡ್ತಾ ಇದೆ. ಇದು ವಿಶ್ವದ ರಾಜಕೀಯವನ್ನೇ ಬದಲಿಸುವಂತಹ ಭವಿಷ್ಯ. ಕೆಲವೇ ವರ್ಷದಲ್ಲಿ ಒಂದು ಸಮುದಾಯದ ಪಾಲಾಗುತ್ತೆ ಭೂಮಿ. ಇದು 2043ರಲ್ಲಿ ನಡೆಯಲಿರುವಂತಹ ಘಟನೆಯ ಭವಿಷ್ಯ. 2043ರಲ್ಲಿ ಹಲವು ದೇಶಗಳಲ್ಲಿ ಮುಸ್ಲಿಂ ಆಳ್ವಿಕೆ ಶುರು. ಇದು ಬಾಬಾ ವಂಗಾ ನುಡಿದಿರತಕ್ಕಂತಹ ಸ್ಫೋಟಕ ಭವಿಷ್ಯ. 30 ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿರತಕ್ಕಂತಹ ಬಾಬಾ ವಂಗ. ಇದೆಂತಹ ಅವೈಜ್ಞಾನಿಕ ಮತ್ತು ಇದೆಂತಹ ಆಭಾಸ. ಪತ್ರಕರ್ತನೆಂಬ ನಿಟ್ಟಿನಲ್ಲಿ ಒಂದು ಮಾತನ್ನು ಸಾಂದರ್ಭಿಕವಾಗಿ ಹೇಳಲೇಬೇಕು. 835 ವರ್ಷ ಭಾರತವನ್ನ ಆಳಿದ್ದು ಮೊಘಲ್ ಸಾಮ್ರಾಜ್ಯ. ಆಗ ಆಗದೆ ಇದ್ದ ಮುಸ್ಲಿಂ ದೇಶ ಈಗ ಆಗೋದಕ್ಕೆ ಸಾಧ್ಯನ? 250 ವರ್ಷಗಳ ಕಾಲ ಕ್ರಿಶ್ಚಿಯನ್ ಬ್ರಿಟಿಷರು ಆಳಿದ ದೇಶ ಭಾರತ. ಆಗ ಆಗದೆ ಇದ್ದ ಕ್ರಿಶ್ಚಿಯನ್ ದೇಶ ಈಗ ಆಗೋದಕ್ಕೆ ಸಾಧ್ಯನ? ಬಾಬಾ ವಂಗರಿಗೆ ವಂಗರದ್ದೇ ಆದ ಅಭಿಮಾನಿಗಳಿರಬಹುದು, ಆದ್ರೆ ಕೆಲವೊಂದು ಭವಿಷ್ಯ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತೆ. ಸರಿ, ಬಾಬಾ ವಂಗ ಹೇಳಿದ್ದು ಜಾಗತಿಕವಾಗಿ ಗ್ಲೋಬಲಿ ಕೆಲವೊಂದು ದೇಶಗಳಲ್ಲಿ ಮುಸ್ಲಿಂ ಆಳ್ವಿಕೆಗಳು ಬರುತ್ತೆ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಅನ್ವಯಿಸುತ್ತೆ ಎನ್ನುವಂತಹದ್ದು ಆ ದೇಶದ ಪದ್ಧತಿಗೆ ಸಂಬಂಧಪಟ್ಟಂತ ವಿಚಾರ. ಆದರೆ ಎಲ್ಲೂ ಕೂಡ ಪ್ರತ್ಯೇಕವಾಗಿ ಭಾರತ ಅಂತ ಉಲ್ಲೇಖ ಆಗಿಲ್ಲ ಭವಿಷ್ಯದಲ್ಲಿ. ಹಾಗಾಗಿ ಭಾರತದಲ್ಲಿ ಈ ತರಹದ್ದೊಂದು ನಡೀಬಹುದಾ, ನಡೆಯುತ್ತಾ? ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಸೊ ಹಾಗಾಗಿ ಬಾಬಾ ವಂಗ ನುಡಿದಿರ್ತಕ್ಕಂತಹ ಭವಿಷ್ಯ ನಿಜವಾಗುತ್ತಾ? 30 ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿರ್ತಕ್ಕಂತಹ ಬಾಬಾ ವಂಗ. ಸೊ ಈ ವಿಚಾರವಾಗಿ ಈಗ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. 2043ರಲ್ಲಿ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಮುಸ್ಲಿಂ ಆಳ್ವಿಕೆಗಳು ಶುರುವಾಗುತ್ತೆ. ಈಗಾಗಲೇ 52 ದೇಶ, ಇಸ್ಲಾಮಿಕ್ ಕಂಟ್ರಿ 52 ದೇಶಗಳಿದ್ದಾವೆ. ಸೊ ಯುರೋಪಿನಲ್ಲಿ 2043ಕ್ಕೆ ಮುಸ್ಲಿಂ ಆಳ್ವಿಕೆ ಶುರುವಾಗುತ್ತೆ. ಯುರೋಪ್ ಅನ್ನ ಆಳುತ್ತಾರಂತೆ ಇಸ್ಲಾಂ ನಂಬುವ ಜನ, ಹೀಗಂತ ಹೇಳಿರೋದು ಬಾಬಾ ವಂಗ. ಜರ್ಮನಿಯಲ್ಲಿ ಇನ್ನು ಮುಂದೆ ಇಸ್ಲಾಂ ಧರ್ಮೀಯರ ಅಧಿಕಾರವಂತೆ. ಜರ್ಮನ್ ದೇಶದಲ್ಲಿ, ಫ್ರಾನ್ಸ್ನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಸ್ಲಾಂ ಆಳ್ವಿಕೆ. ಫ್ರಾನ್ಸ್ ದೇಶದಲ್ಲಿ 2076ರ ವೇಳೆಗೆ ಪ್ರಪಂಚದಾದ್ಯಂತ ಕಮ್ಯುನಿಸ್ಟ್ ಆಡಳಿತ ಭವಿಷ್ಯ. 2229ರಲ್ಲಿ ಫ್ರಾನ್ಸ್ ಜನ ಇಸ್ಲಾಂ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರ್ತಾರಂತೆ. 5079ರಲ್ಲಿ ನೈಸರ್ಗಿಕ ವಿಕೋಪದಿಂದ ತತ್ತರಿಸುತ್ತೆ ದೇಶ ಅಥವಾ ರಾಷ್ಟ್ರ. ಬಾಬಾ ವಂಗ ನುಡಿದಿರುವ ಭವಿಷ್ಯವಾಣಿ ನಿಜವಾಗುತ್ತಾ? ಯುರೋಪಿನಲ್ಲಿ 2043ಕ್ಕೆ ಮುಸ್ಲಿಂ ಆಳ್ವಿಕೆ ಶುರುವಾಗುತ್ತೆ. ಭವಿಷ್ಯಗಳೆಲ್ಲವೂ ನಿಜ ಆಗಬೇಕು ಅಂತಾನೂ ಇಲ್ಲ, ಭವಿಷ್ಯಗಳೆಲ್ಲವೂ ಸುಳ್ಳಾಗಬೇಕು ಅಂತಾನೂ ಇಲ್ಲ. ಜರ್ಮನಿಯಲ್ಲಿ ಇನ್ನು ಮುಂದೆ ಇಸ್ಲಾಂ ಧರ್ಮೀಯರ ಅಧಿಕಾರವಂತೆ. ಫ್ರಾನ್ಸ್ನಲ್ಲೂ ಮುಂದಿನ ದಿನಗಳಲ್ಲಿ ಇಸ್ಲಾಂ ಆಳ್ವಿಕೆ. ಸೊ ಒಟ್ಟಾರೆ ಬಾಬಾ ವಂಗ ನುಡಿದಿರ್ತಕ್ಕಂತಹದ್ದು ಸಾಕಷ್ಟು ವಿಚಾರಗಳು ಯಪ್ಪ ಅವ್ರು ಹೇಳಿದ್ದು ನಿಜ ಅಲ್ಲ ಅನ್ನೋ ತರ ಬಿಂಬಿತವಾಗಿದೆ. ಸಾಕಷ್ಟು ಭೂಕಂಪ, ಸಾಕಷ್ಟು ದೇಶದ ಯುದ್ಧಗಳು, ಇವೆಲ್ಲವೂ ಕೂಡ ಈಗ ಯುಕ್ರೇನ್ ಮತ್ತು ಸಾಕಷ್ಟು ದೇಶಗಳ ನಡುವೆ ವೈರುತ್ವ ಬೆಳೆದು ಅಲ್ಲೂ ಕೂಡ ಯುದ್ಧದ ಭೀತಿ ಆದಾಗಿನಿಂದಲೂ ಕೂಡ ಬಾಬಾ ವಂಗರದ್ದೇ ಚರ್ಚೆ ಆಗ್ತಾ ಇತ್ತು. ಸೊ ರಷ್ಯಾ ನಡುವೆ ಏನಾಯಿತು, ರಷ್ಯಾ ನಡುವೆ ಯಾಕೆ ಯುದ್ಧ ನಿಲ್ತಾ ಇಲ್ಲ, ನಿರಂತರವಾಗಿ ನಡೀತಾ ಇದೆ. ಸೊ ಇದಕ್ಕೂ ಕಾರಣ ಬಾಬಾ ವಂಗಾರ ಭವಿಷ್ಯನ. ಈ ಅರ್ಥದಲ್ಲೂ ಕೂಡ ಜಾಗತಿಕವಾಗಿ ಚರ್ಚೆಯಾದಂತಹ ವಿಚಾರ ಈ ಬಾಬಾ ವಂಗ. ಈ ಬಾಬಾ ವಂಗ ನುಡಿದಿರ್ತಕ್ಕಂತಹ ಭವಿಷ್ಯ ಎಷ್ಟು ಮಟ್ಟಿಗೆ ನಿಜವಾಗುತ್ತೆ ಅನ್ನೋದೇ ಕುತೂಹಲ.